ಒಬ್ರಲ್ಲ ಇಬ್ರಲ್ಲ 3 ಪ್ರಾಣವನ್ನ ಉಳಿಸಿದಂತ ಕೀರ್ತಿ ಕುಮಾರಿ ಸ್ಫೂರ್ತಿ ವಿಶ್ವನಾಥ್ ಅವರದ್ದು. ಸೊ ಈ ಹಿನ್ನೆಲೆಯಲ್ಲಿ ಶೌರ್ಯ ಪ್ರಶಸ್ತಿ ಕೂಡ ಸಿಕ್ಕಿದೆ. ಸೊ ಹೇಗಾಯ್ತು, ಆ ಕಾರಣ ಏನು, ಅವನ್ನೇ ಮಾತಾಡ್ಸ್ತಾ ಹೋಗೋಣ. ಏನಾಯ್ತು ಪುಟ್ಟ ಅವತ್ತು ಸರ್, ನಾವು ಗಾರ್ಡನಲ್ಲಿ ನನ್ನ ತಂದೆ ಮತ್ತು ನಾನು ಕಾರ್ನಲ್ಲಿ ಹೋಗ್ತಾ ಇದ್ವಿ ಕಾಂಗ್ರೆಸ್ ರೋಡಿಗೆ. ಸ್ಟ್ರೇಟ್ ಹೋದ್ವಿ, ಬ್ಯಾರಿಕೇಡ್ಸ್ ಹಾಕಿತ್ತು. ಅದಕ್ಕಾಗಿ ನಾವು ಯೂ ಟರ್ನ್ ಮಾಡೋದು ಬರ್ಲಿಕ್ಕತ್ತಿದ್ವಿ. ಅವಾಗ ಒಬ್ಬಳು ಮಹಿಳೆ ಮತ್ತು 2 ಚಿಕ್ಕ ಮಕ್ಕಳು, ತುಂಬ ಸಣ್ಣ ಜೀವ ಸರ್, ಅವಳಿಗೆ ತಗೊಂಡು ಹೋಗ್ತಾ ಇದ್ಲು. ಅದು ನೋಡಿದ್ದೆ. ಅವರು ನಾವು ಹೆಂಗೆ ನಾರ್ಮಲಿ ಇರ್ತೀವಿ ಹಾಗೆ ಇದ್ದಿರ್ಕಿಲ್ಲ. ಅವರು ಫೋನಲ್ಲಿ ಮಾತಾಡ್ಕೊಂತ ಆಳ್ಕೊಂತ ಹೋಗ್ತಾ ಇದ್ಲು. ಅದು ನೋಡಿದ್ದೆ. ನನ್ನ ತಂದೆ ಅವರಿಗೆ ಹೇಳಿದ್ದೆ, ಅಪ್ಪ ಹೀಗೆ ಆಗ್ತಾ ಇದೆ. ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗ್ತಿದ್ರು? ಹೌದು ಸರ್, ಹೋಗ್ತಾ ಇದ್ಲು ಸರ್. ಫುಟ್ಪಾತ್ ಮೇಲೆ ಇದ್ರು ಅವರು. ಈಗ ಸಂರಕ್ಷಣ್ ಗಾಡಿ ಏನಂತಿಲ್ಲ, ಅಲ್ಲಿ ಇದ್ಲು ಆಕಿ. ಅದು ನನ್ನ ತಂದೆಯವ್ರಿಗೆ ಹೇಳಿದೆ. ತಂದೆಯವರು ಫೋನ್ನಲ್ಲಿ ಬ್ಯುಸಿ ಇದ್ರು ಅಂದ್ಕೂಡ್ಲೆ ಅವ್ರಿಗೆ ಕೇಳಿಲ್ಲ, ಲಕ್ಷ್ಯ ಕೊಟ್ಟಿಲ್ಲ. ಅದಕ್ಕೆ ಯೂ ಟರ್ನ್ ಬಡದ್ ಬಂದ್ವಿ ಸರ್. ಗೇಟ್ ಹಾಕಿತ್ತು. ಎರಡು ಟ್ರೈನ್ ಬರೋ ಸಮಯ ಸರ್. ಸ್ಲೋ ಇತ್ತು ಗಾಡಿ. ಇಳಿದೆ. ಲಗುಟ್ನೆ ಹಿಂದೆ ಜನ ನಿಂತಿದ್ರು. ಅವ್ರಿಗೆ ಕರೆದೆ, ನನಗೆ ನಿಮ್ಮ ಹೆಲ್ಪ್ ಬೇಕು, ಪ್ಲೀಸ್ ಬನ್ನಿ ಅಂದ್ಕೂಡ್ಲೆ ಅವರು ಓಡ್ಕೊಂಡು ಬಂದರು. ನಾನು ಓಡ್ಲಿಕ್ಕತ್ತಿದ್ದೆ ಅಲ್ಲ, ಅವರು ಸ್ವಲ್ಪ ಅವ್ರಿಗೂ ಹಿಂಟ್ ಆಯಿತು. ಅದು ಅವರು ಓಡ್ಕೊಂಡು ಬಂದರು. ನಾವು ಅವ್ರಿಗೆ ತಡಿಸಿದ್ವಿ. ನನ್ನ ತಂದೆಯವರು ಗಾಡಿ ಹಚ್ಚಿ ಸ್ಟೇಷನ್ ಮಾಸ್ಟರ್ ಕಡೆ ಹೋದರು. ಸ್ಟೇಷನ್ ಮಾಸ್ಟರ್ಗೆ ಹೇಳಿದಾಗ ಅವರು ಏನು ಬೇರೆನ ಉತ್ತರ ಕೊಟ್ಟರು, ನೀವು ಪೊಲೀಸಿಗೆ ಕರೀರಿ ಅಂತ. ಪೊಲೀಸಿಗೆ ಹುಡುಕಾಡ್ಲಿಕ್ಕತ್ತಿದ್ವಿ. ಆಮೇಲೆ ನಮಗೆ ತಿಳಿಯಿತು ನಾವು ಪೊಲೀಸಿಗೆ ಯಾಕೆ ಹುಡುಕ್ತಾ ಇದ್ದೀವಿ ಅಂತ. ಯಾಕಂದರೆ ಅವರು ಮೊದಲೇ ತ್ರಾಸ್ನಲ್ಲಿ, ಟೆನ್ಷನ್ನಲ್ಲಿ ಬಂದು ರೈಲ್ವೆ ಟ್ರ್ಯಾಕ್ ಮೇಲೆ ಬಂದಿದ್ದಾರೆ. ಮತ್ತು ಸ್ವಲ್ಪ ತ್ರಾಸ್ ಬೇಡ ಅಂತ ನಾವು ಹುಡುಕಾಡ್ಲಿಲ್ವಾ. ಆಮೇಲೆ ಕೋವಿಡ್ ಮೊದಲಿಂದ ನಾವು ನಿರಾಶ್ರಿತ ಕೇಂದ್ರನಲ್ಲಿ ಕೆಲಸ ಮಾಡ್ತೀವಿ ಸರ್. ಅದಕ್ಕಾಗಿ ಅವಳಿಗೆ ಹೇಳಿದ್ವಿ, ನಿನಗೇನು ಪ್ರಾಬ್ಲಮ್ ಇದ್ದರೆ ನಮಗೆ ಹೇಳು, ನಾವು ಅಲ್ಲೇ ತೊಗೊಂಡು ಹೋಗ್ತೀವಿ ಅಂತ. ಅವಳು ಕೇಳಲಿಲ್ಲ. ಈ ಎಲ್ಲ ನಡೆಯುವಾಗ ಜನ ತುಂಬ ಬೈತಾ ಇದ್ರು, ನಿನಗೇನು ಮೈಂಡ್ ಇದೆ, ಏನಿಲ್ಲ, ಸಣ್ಣ ಜೀವ ತಗೊಂಡು ಇದಕ್ಕೆ ಬಂದಿ, ಹೀಗೆಲ್ಲ. ಇದೆಲ್ಲ ಮಾತಾಡಿದಾಗ ಅವಳು ಒಂದೇ ಹೇಳಿದ್ಲು, ಮಕ್ಕಳು ಇಟ್ಕೋರಿ, ನಾನು ಹೋಗ್ತೇನೆ, ನನಗೆ ಹೋಗೋದಿದೆ, ಇದೇ ಮಾತಾಡಿದ್ಲು. ಕನ್ವಿನ್ಸ್ ಮಾಡ್ತಾ ಇದ್ರಿ ನೀವು? ಹಾ ಸರ್. ಅವಳು ಕೇಳಿಸೋದ್ ಮನಸ್ಥಿತಿ ಇದ್ದಿರ್ಕಿಲ್ಲ ಸರ್. ಅದಕ್ಕಾಗಿ ನಾವು ಅವಾಗ ಅವರು ಪರಿಚಯದವ್ರು ಬಂದರು. ಅವರು ಅಂದರು, ಈಗ ನಮ್ಮ ಪರಿಚಯದವ್ರು ಅಂದ್ಕೂಡ್ಲೆ ನಾವು ಅವಕ್ಕೆ ಕ್ವಶನ್ ಕೇಳಿದ್ವಿ, ಇವ್ರ ಪರಿಚಯದವ್ರು ಅಂದ್ರೆ. ಅದಾದ್ಮೇಲೆ 3 ಪ್ರಾಣ ನೀವು ಉಳಿಸಿದಿರಿ. ಸೊ ಮೆನಿ ಥ್ಯಾಂಕ್ಸ್ ಮ್ಯಾಮ್. ನಿಮಗೇನು ಅನ್ಸುತ್ತೆ, ತಾವು ಆ ಇನ್ಸಿಡೆಂಟ್ ಸಂದರ್ಭದಲ್ಲಿ ತಾವು ಇದ್ರ ಜೊತೆಗೆ? ನಾನು ಇದ್ದೆ, ಆದರೆ ನನಗೆ ನೋಡಿ ನನಗೆ ಕೈ ಕಾಲುಗಳು ನಡೆದಿದ್ದು. ನಾನು ಅಲ್ಲಿ ಇಳಿಲೇ ಇಲ್ಲ. ನನಗೆ ಭಯ ಆಗ್ತಿತ್ತು. ಈಗ ಡೇರಿಂಗ್ ಬಂತು. ನಾನಂತರೂ ಇಳೇ ಇಲ್ಲ. ನಾನು ನೋಡಿನೇ ನನಗೆ ತುಂಬಾ ಭಯ ಆಯಿತು ಅಲ್ಲಿ. ಶೌರ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ, ಈ ಕಾರಣಕ್ಕಾಗಿ ಏನ್ ಹೇಳ್ತೀವಿ? ಇಲ್ಲ, ತುಂಬಾ ಖುಷಿ ಆಗ್ತಿದೆ. ಮತ್ತೆ ಲಕ್ಷ್ಮೀ ಬಾಳಕರ್ ಮೇಡಮ್ ಅವರಿಗೆ ನಾನು ತುಂಬಾ ಹೃದಯದ ಧನ್ಯವಾದ ಹೇಳ್ತೀನಿ. ಸರ್ ತಾವೇನ್ ಹೇಳ್ತೀರಿ ಸರ್? ಪ್ರೌಡ್ ಇದೆ? ತುಂಬಾ ಖುಷಿ ಆಗಿದೆ ಸರ್. ಅಲ್ಲಿ ಡಬಲ್ ಟ್ರ್ಯಾಕ್ ಈಗ ಹೊಸದಾಗಿ ಆಗಿದೆ ಈಗ ಬೆಳಗಾವಿದಲ್ಲಿ. ಮತ್ತು ಅದರ ಪಕ್ಕಕ್ಕೆ ಒಂದು ಸಂರಕ್ಷಣಾ ಗಾಡಿಯನ್ನು ಕಟ್ಟಿದ್ದಾರೆ. ಕೆಲವೊಂದು ಕಡೆ ಅಪೂರ್ಣವಾಗಿದೆ. ನಾನು ಬೆಂಗಳೂರು ಕಂಪ್ನಿಯಲ್ಲಿ ಚಹಾ ಪುಡಿ, ಟೈಕೂನ್ DMT ಕಾರ್ಪೊರೇಷನ್ ಅಂತ ಟೈಕೂನ್ ಚಹಾ ಪುಡಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತೇನೆ. ನಮ್ಮ ಫ್ರೆಂಡ್ ಒಬ್ರು ಹೇಳಿದರು, ಚಹಾ ಪುಡಿ ಬೇಕಪ್ಪ ತಂದ್ಕೊಡು ಅಂತ ಹೇಳಿ ಕೊಡ್ಲಿಕ್ಕೆ ಹೋಗಿದ್ದೆ. ಅದು ಅದೇ ಸಮಯದಲ್ಲಿ ಈ ಘಟನೆ ಆಗಿತ್ತು. ವಾಪಸ್ ಬರುವಾಗ ನಾನು ಗಾಡಿ ಓಡಿಸ್ತಾ ಇದ್ದೆ. ಗಾಡಿ ಓಡಿಸುವ ವ್ಯಕ್ತಿ ಮುಂದೆನೇ ನೋಡ್ತಾನೆ. ಈಗಿನ ಲಕ್ಷ್ಯ ಇತ್ತು, ಹೇಳ್ತಾ ಇದ್ದಳು, ಫೋನ್ ಮಾತಾಡ್ತಾ ಇದ್ದೆ, ನಮ್ಮ ಬಾಸ್ ಜೋಡಿ ಮಾತಾಡ್ತಾ ಇದ್ದೆ. ನನಗೆ ಅದು ಗೊತ್ತಾಗ್ಲಿಲ್ಲ. ಆಮೇಲೆ ಯೂ ಟರ್ನ್ ಹೊಡಿದ ನಂತರ ಗಾಡಿಗಳು ಏನು ಲೈನ್ದಲ್ಲಿದ್ವು, ಆವಾಗ ನಾನು ಸ್ವಲ್ಪ ಸ್ಲೋ ಮಾಡಿದಾಗ ಈಕಿ ಪಟ್ ಅಂತ ಇಳಿದು ಹೋಗಿ ಓಡ್ತಾ ಹೋದಳು. ಆವಾಗ ನನಗೂ ಅನ್ಸಿತ್ತು ಏನೋ ಆಗ್ಲಿಕ್ಕತ್ತದ ಅಂತ ಹೇಳಿ ಹೋಗ್ತಾ ಹೋಗ್ತಾ ಒಂದಿಬ್ರಿಗೆ ಹೇಳಿದ್ರು, ಪಟ್ ಬಡಿದಳು. ಪಟ್ ಅಂತೂ ಬರ್ರಿ ಸ್ವಲ್ಪ ಬೇಗನೆ ಅಂತ ಹೇಳಿ. ಟ್ರೈನ್ ಆವಾಜ್ ಬರ್ಲಿಕ್ಕತ್ತಿತ್ತು. ಒಂದು ಅಲ್ಲಿ ಗ್ಯಾಪ್ ಅದ, ಆ ಗ್ಯಾಪ್ ಒಳಗೆ ಅವ್ರು ಹೋಗ್ತಾ ಇದ್ರು. ಅವಾಗ ಹೋಗಿ ತಡಿದಳು. 2 ಟ್ರೈನ್ಗಳು ಬ್ಯಾಕ್ ಟು ಬ್ಯಾಕ್ ಹೋದ್ರಿ. ಅಲ್ಲಿಂದ ಇದು ಹಿಂಗೆ ಘಟನೆ ಆಯ್ತು. ಅದು ಪೋಷಕರು ಮಾಡಬೇಕಾದಂತ ಕೆಲಸ ನಿಜವಾಗ್ಲೂ ಆ ಸಂದರ್ಭದಲ್ಲಿ. ಬಟ್ ಅವರು ಒಂದಷ್ಟು ಭಯ ಪಟ್ಕೊಂಡ್ರು. ಆದ್ರೆ ಸ್ಫೂರ್ತಿ ಕುಮಾರಿ ಭಯ ಪಡದೆ 3 ಜೀವ ಉಳಿಸಿದ್ದಾರೆ. ಆ ಕಾರಣಕ್ಕಾಗಿ ಶೌರ್ಯ ಪ್ರಶಸ್ತಿ ಸಿಕ್ಕಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ, ನ್ಯೂಸ್ 18.